ಅರಬಿಕ್ ಡಿಸೈನನ್ನು ಯಾವ ರೀತಿ ನಾವು ಒಂದ್ರ ಮೇಲೆ ಒಂದು ಡ್ರಾ ಮಾಡಬೇಕಂತ ಇವತ್ತು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ರೂಲ್ಸ್ನ ಅಪ್ಲೈ ಮಾಡಬೇಕಂತ ಕೂಡ ಹೇಳ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ. ಹಲೋ ಎವ್ರಿವನ್, ಇವತ್ತು ಡೇ 7ನಲ್ಲಿ ನಾವು ಅರಬಿಕ್ ಡಿಸೈನನ್ನು ಯಾವ ರೀತಿ ಡ್ರಾ ಮಾಡಬೇಕಂತ ಕಲಿಯೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಅರಬಿಕ್ ಶೇಪ್ಸ್ನ ನಾವು ಯಾವ ರೀತಿ ಡ್ರಾ ಮಾಡಬೇಕಂತ ಕಲಿತ್ವಿ, ನೋಡಿದ್ವಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಇವತ್ತು ನಾವು ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಫುಲ್ ಹ್ಯಾಂಡ್ ಮೆಹಂದಿನ ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ. ಸೊ ನಾನಿವತ್ತು ಬೇಸಿಕ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಎರಡು. ಫಸ್ಟು ನಾನಿಲ್ಲಿ ಬಾರ್ಡರ್ ಲೈನ್ ಹಾಕೋತಾ ಇದ್ದೀನಿ. ಸೊ ಈ ಲೈನ್ ಯಾವ ರೀತಿ ಹಾಕೋಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ. ನಂದು ಪ್ರಾಕ್ಟೀಸ್ ಕೋನು ಸ್ವಲ್ಪ ಹೊಸ್ದಾಗಿರೋದ್ರಿಂದ ಸ್ವಲ್ಪ ಸ್ಮೂತಾಗಿ ಗ್ಲೈಡ್ ಆಗ್ತಾಯಿದೆ, ಹಾಗಾಗಿ ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರ್ತಾಯಿಲ್ಲ. ಸಾರಿ ಫಾರ್ ದಟ್. ಪರವಾಗಿಲ್ಲ, ಬಟ್ ನಾವು ಇದಕ್ಕೆ ಕೊನೆಯಲ್ಲಿ ಫಿನಿಶಿಂಗ್ ಲೈನ್ ಕೊಡ್ತೀವಲ್ವಾ, ಸೊ ಹಾಗಾಗಿ ಇದು ಎಲಿಗೆಂಟಾಗಿಯೇ ಕಾಣುತ್ತೆ. ಈಗ ಹೀಗೆ ರ್ಯಾಂಡಮ್ ಆಗಿಯೇ ಒಂದು ಲೈನ್ಸ್ನ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಗ್ರೀಡ್ ಪ್ಯಾಟ್ರನ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಮಧ್ಯೆ ನಾನು ಡಾಟ್ ಕೊಡ್ತಾ ಇದ್ದೀನಿ. ಸೊ ಇದನ್ನು ಯಾವ ರೀತಿ ಡ್ರಾ ಮಾಡಬೇಕಂತ ಕೂಡ ನಾವು ಡೇ 5ಅಲ್ಲಿ ನೋಡಿದ್ದೀವಿ. ಸೊ ಇದೇ ರೀತಿ ಫುಲ್ ಡಾಟ್ನ ಕೊಟ್ಕೊಳ್ಳಿ. ಸೊ ಆವಾಗ ನಿಮ್ಗೊಂದು ಡಿಸೈನ್ ಸಿಗುತ್ತೆ. ನೆಕ್ಸ್ಟು ನಾವು ಇದರಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ನಾವು ಯಾವಾಗಲೂ ಅರೇಬಿಕ್ ಡಿಸೈನನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಡಿಸೈನನ್ನು ಬಂದು ಸ್ಟಾರ್ಟಿಂಗ್ ಅಷ್ಟೇ ಬೇಕಂದರೆ ಸೆಂಟರಲ್ಲಿ ಡ್ರಾ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಸ್ಟಾರ್ಟಿಂಗ್ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಡಿಸೈನನ್ನು ನಾವು ಕಂಟಿನ್ಯೂ ಮಾಡಬೇಕಂತಂದರೆ ಲೆಫ್ಟ್ ಅಥವಾ ರೈಟಲ್ಲೇ ಡಿಸೈನನ್ನು ಡ್ರಾ ಮಾಡಬೇಕು. ಸೊ ನಾನು ಇವಾಗ ಮೇಲ್ಗಡೆ ಒಂದು ಸ್ಪೈರಲ್ನ ಕೊಟ್ಟು ಫ್ಲವರ್ ಕೊಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಲೆಂತ್ ಕಾಣಿಸ್ಲಿ ಡಿಸೈನ್ ಅಂತ. ನೆಕ್ಸ್ಟು ಹೇಳಿದ್ನಲ್ಲ, ಲೆಫ್ಟಲ್ಲಿ ಈ ರೀತಿ ನಾನು ನೆನ್ನೆ ನಾವು ನೋಡಿದ್ವಲ್ಲ ಅದೇ ಡಿಸೈನಲ್ಲಿ ಒಂದು ಡಿಸೈನನ್ನು ತೊಗೊಂಡು ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ರೀತಿ ಒಂದು ಲೈನನ್ನು ಕೊಡ್ತಾಯಿದ್ದೀನಿ. ಇದಕ್ಕೆಲ್ಲ ಫ್ಲವರ್ ಲೈನ್ ಅಂತ ಅಂತಾರೆ. ಸೊ ಇದಕ್ಕೆ ಇದೇ ಥರ ನೀವು ಡ್ರಾ ಮಾಡಿ ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡಿ ಸ್ವಲ್ಪ ಕೆಳಗಡೆಗೆ ಗ್ಲೈಡ್ ಮಾಡಿದ್ರೆ ಸ್ಮೂತ್ ಫಿನಿಶ್ ಬರುತ್ತೆ. ಇದೇ ರೀತಿ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಡ್ರಾ ಮಾಡಬೇಕು. ಸೆಂಟರಲ್ಲಿ ನಮಗೆ ಗ್ಯಾಪ್ ಇರಬೇಕು, ಅದು ಎಂಡ್ ಆಗಬಾರ್ದು. ಡಿಸೈನ್ನ ಮುಗಿಸ್ತಾ ಇದ್ದೀರಿ ಅನ್ನೋವಾಗ ಮಾತ್ರ ಸೆಂಟರಲ್ಲಿ ಇರುವಂಥ ಗ್ಯಾಪ್ಗೆ ನಾವು ಒಂದು ಡಿಸೈನನ್ನು ಫಿಲ್ ಮಾಡಬೇಕು. ಅಲ್ಲಿ ತನಕ ನಾವು ಈ ರೀತಿ ಲೆಫ್ಟ್ಗೇನೆ ಡಿಸೈನನ್ನು ಡ್ರಾ ಮಾಡಬೇಕು. ಸೊ ನಿನ್ನೆ ನಾವು ಒಂದು ಮ್ಯಾಂಗೋ ಶೇಪ್ ನೋಡಿದ್ವಲ್ಲ, ಸೊ ಮ್ಯಾಂಗೋ ಶೇಪ್ನ ಡ್ರಾ ಮಾಡಿ ನಾನು ಮೇಲ್ಗಡೆ ಸ್ಪೈರಲ್ ಲೈನ್ನ ಕೊಡ್ತಾಯಿದ್ದೀನಿ. ಈ ರೀತಿ ಕೊಟ್ಟರು ಕೂಡ ಚೆನ್ನಾಗಿ ಕಾಣುತ್ತೆ. ಸೆಂಟರಲ್ಲಿ ನಾನು ಇವಾಗ ಒಂದು ಸ್ಪೈರಲ್ ಕೊಡ್ತಾಯಿದ್ದೀನಿ, ಅಂದರೆ ಇದು ಸ್ವಲ್ಪ ರೈಟ್ ಕಾದಂಗೆ ಇದೆ, ಅಲ್ಲಿ ಸ್ಪೈರಲ್ ಕೊಟ್ಟು ನಾನು ಒಂದು ಹಂಸನ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇರೋವಂಥ ಗ್ಯಾಪ್ಗೆ ನಾನು ಅಗೇನ್ ಲೆಫ್ಟ್ಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಫ್ಲವರ್ ಶೇಪ್ನ ಕೊಟ್ಟು. ನೋಡೋದಕ್ಕೆ ಈ ಡಿಸೈನ್ ಸಿಂಪಲ್ ಅನ್ನಿಸ್ಬೋದು, ಬಟ್ ಫಿಲ್ಲಿಂಗ್ಸ್ನ ನಾವು ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ಡಿಪೆಂಡ್ ಆಗಿರುತ್ತೆ. ನಾನು ಇವಾಗ ಲೆಫ್ಟ್ಗೆ 2 ಲೈನ್ನ ಡ್ರಾ ಮಾಡಿ ಒಂದು ಡಾಟ್ ಲೈನ್ನ ಕೊಡ್ತಾಯಿದ್ದೀನಿ. ಈ ರೀತಿ ಡಾಟ್ ಲೈನ್ನ ಕೊಡೋದ್ರಿಂದ ನನಗೆ ಸಪ್ರೇಟಿಂಗ್ ಏನಿದೆ ಅದು ಗೊತ್ತಾಗುತ್ತೆ. ರೈಟ್ ಟು ಲೆಫ್ಟ್ ಸಪ್ರೇಟಿಂಗ್ ಲೈನಾಗಿ ಅದು ನಮಗೆ ಡಿಫೈನ್ ಆಗುತ್ತೆ. ನೆಕ್ಸ್ಟು ಅಗೇನ್ ನಾನೊಂದು ಮ್ಯಾಂಗೋ ಶೇಪ್ ಕೊಡ್ತಾಯಿದ್ದೀನಿ. ಈ ಶೇಪ್ನ ಯಾವ ರೀತಿ ಡ್ರಾ ಮಾಡಬೇಕಂತ ಕೂಡ ನಾನು ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ನಾನು ಕೊಟ್ಟಿರುವಂಥ ಲೈನ್ ಗ್ಯಾಪ್ಗೆ ನಾನು ಈ ರೀತಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಫಿಲ್ಲಿಂಗು ನಿಮ್ಮ ಮೇಲೆ ಡಿಪೆಂಡು. ಆಲ್ರೆಡಿ ಫಿಲ್ಲಿಂಗ್ ಎಲಿಮೆಂಟ್ಸ್ ನಾವು ನೋಡಿದ್ದೀವಿ ಯಾವ ರೀತಿ ಕೊಡಬೇಕಂತ. ಸೊ ಇರೋದ್ರಲ್ಲೇ ಸ್ಮಾಲ್ ಎಲಿಮೆಂಟ್ಸ್ ಏನಿದೆ ಅದನ್ನು ನೀವು ಫಿಲ್ಲಿಂಗ್ ಎಲಿಮೆಂಟಾಗಿ ಕೊಡ್ಬೋದು. ಈ ರೀತಿ ಜಿಗ್ಜ್ಯಾಗ್ ಲೈನ್ ಆದರೂ ಕೊಡ್ಬೋದು, ಚೆಸ್ ಪ್ಯಾಟ್ರನ್ ಆದರೂ ಕೊಡ್ಬೋದು, ಅಥವಾ ಜಸ್ಟ್ ಲೈನ್ ಡಾಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದೀನಲ್ಲ ಆ ರೀತಿನಾದರೂ ಕೊಡ್ಬೋದು. ಬಟ್ ಫಿನಿಶಿಂಗ್ ಆದಮೇಲೆ ಇದಕ್ಕೆಲ್ಲ ನೀವು ಒಂದು ಫಿನಿಶಿಂಗ್ ಲೈನ್ನ ಕೊಡಬೇಕು. ನೆಕ್ಸ್ಟ್ ಅಗೇನ್ ನಾನು ಇವಾಗ ಒಂದು ಡಾಟೆಡ್ ಲೈನನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಬಟ್ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಆ ಶೇಪ್ ಏನಿದೆ ಡಿಸೈನು ಅದಕ್ಕೆ ತಕ್ಕ ಹಾಗೇ ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಇವಾಗ ನಾನು ಒಂದು ಸ್ಮಾಲ್ ಡಿಸೈನ್ನ ಡ್ರಾ ಮಾಡಿದ್ದೀನಿ. ಇದು ನೀವು ಪಾಮ್ ಸೈಜ್ ಡಿಸೈನ್ ಅಂತ ಹೇಳ್ಬೋದು. ಹಸ್ತಕ್ಕೇನಿದೆ ಅದಕ್ಕೆ ಸರಿ ಹೋಗುವಂಥ ಡಿಸೈನ್ ಇದು. ಸೊ ಹಾಗಾಗಿ ನಾನು ಇಲ್ಲೊಂದು ಸ್ಮಾಲ್ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಇವಾಗ ನಾನು ಚೆಸ್ ಪ್ಯಾಟ್ರನ್ನ ಕೊಡೋಣ ಅಂತ ಅಂದ್ಬಿಟ್ಟು ಬಾಕ್ಸ್ ಏನಿದೆ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ಒಂದು ಲೈನ್ ಕೊಟ್ಟು ನಾನು ಹಂಚ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಈ ಡಿಸೈನನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ಫಿನಿಶಿಂಗ್ ಲೈನ್ನ ಕೊಡ್ತಾಯಿದ್ದೀನಿ. ಉಳಿದಿರುವಂಥ ಗ್ಯಾಪ್ಗೆ ಅಗೇನ್ ಒಂದು ಮ್ಯಾಂಗೋ ಶೇಪ್ ಕೊಡ್ತಾಯಿದ್ದೀನಿ. ಆಗಲೇ ತೋರಿಸಿದ ಥರ ಒಂದು ಸ್ಪೈರಲ್ ಲೈನ್ನ ಕೊಡ್ತಾಯಿದ್ದೀನಿ ನಾನು. ನೀವು ಬೇಕಂತಂದರೆ ಸ್ಪೈರಲ್ ಕೂಡ ಕೊಡ್ಬೋದು ಅಥವಾ ಸ್ಪೈರಲ್ ಲೈನ್ನ ಕೂಡ ಕೊಡ್ಬೋದು. ನೆಕ್ಸ್ಟ್ ಡಿಸೈನ್ನ ಯಾವ ರೀತಿ ಡ್ರಾ ಮಾಡಬೇಕಂತ ಕೂಡ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಜಸ್ಟ್ ಒಂದು ಫ್ಲವರ್. ಹಾಗೆ ಇವಾಗ ಮತ್ತೆ ಒಂದು ಸ್ಪೈರಲ್ನ ಕೂಡ ಕೊಡ್ಬೋದು ಎಂಡಲ್ಲಿ ಅಂತ ಹೇಳಿದ್ನಲ್ಲ, ಈ ರೀತಿ ನೀವು ಸ್ಪೈರಲ್ನ ಕೂಡ ಕೊಡ್ಬೋದು, ಅದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಪ್ರೀವಿಯಸ್ ಇವಾಗ ಡ್ರಾ ಮಾಡಿದ್ವಲ್ಲ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ನೀವೇನಾದರೂ ಸ್ಪೈರಲ್ ಕೊಟ್ಟರೆ ಅದಕ್ಕೆ ಈ ರೀತಿ ಒಂದು ಡಾಟೆಡ್ ಲೈನ್ನ ಕೊಡೋದನ್ನು ಮರಿಬೇಡಿ. ಫಿನಿಶಿಂಗ್ ಹಾಗೆ ಡಿಸೈನ್ ವೈಸ್ ಲುಕ್ಕು ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ರೂಲ್ಸ್ನ ನೋಡೋಣ.
ರೂಲ್ಸ್ ಅಂತ ಬಂದರೆ ಅರಬಿಕಲ್ಲಿ ನಿಮಗೆ ಡಿಸೈನನ್ನು ಡ್ರಾ ಮಾಡಬೇಕಾದ್ರೆ ಪ್ಯಾಟ್ರನ್ನ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನೋಡ್ಕೋಬೇಕು ನಾವು. ಸೊ ಹಾಗಾಗಿ ಡಿಸೈನನ್ನು ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ಲ ಆಲ್ರೆಡಿ, ಸ್ಟಾರ್ಟಿಂಗ್ ನೀವು ಸೆಂಟರ್ ಅಥವಾ ಸೈಡಲ್ಲಿ ಡಿಸೈನನ್ನು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಹೋಗ್ತಾ ಹೋಗ್ತಾ ಅದನ್ನು ನೀವು ಎಂಡಲ್ಲೇ ಸೆಂಟರಲ್ಲಿ ಡ್ರಾ ಮಾಡಬೇಕು. ಸೊ ರೂಲ್ಸ್ ಬಂದು ಡಿಸೈನನ್ನ ಡ್ರಾ ಮಾಡುವಾಗ ಡಿಸೈನ್ ಎಂಡಲ್ಲಿ ಮಾತ್ರ ಸೆಂಟರ್ ಡಿಸೈನ್ ಬರಬೇಕು. ಸ್ಟಾರ್ಟಿಂಗಿಂದ ಎಂಡ್ ತನಕ ನೀವು ಅದನ್ನು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡಲ್ಲಿ ಮಾತ್ರ ಡ್ರಾ ಮಾಡಬೇಕು. ಕಾಣಿಸ್ತಾ ಇದೆ ನೋಡ್ಸಿ ಅಂತ ಅನ್ಕೋತೀನಿ. ಮ್ಯಾಮ್ ಝೂಮ್ ಮಾಡಿ ತೋರಿಸಿ ಅಂತ ಪ್ರತಿ ಸಲನೂ ಕೇಳ್ತಾ ಇದ್ದೀರಾ. ಎಂಡಲ್ಲಿ ನಾನು ನೋಟ್ಸ್ನ ಕೂಡ ನಿಮಗೆ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಹಾಗೆ ಪ್ರೀವಿಯಸ್ ಕ್ಲಾಸೆಲ್ಲ ಯಾರು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಕ್ಲಾಸ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಈ ಡಿಸೈನನ್ನು ನೀವು ಕಲಿತು ಅಂತಂದರೆ ಆಲ್ಮೋಸ್ಟ್ ನೀವು 80% ಮೆಹಂದಿ ಕಲಿತಾಗೇ. ಇನ್ನೊಬ್ಬರು ಕಾಮೆಂಟ್ ಮಾಡಿದರು, ಮ್ಯಾಮ್ ಎಲಿಫೆಂಟ್ ಡಿಸೈನ್ ಹಾಗೆ ಪಿಕಾಕ್ ಡಿಸೈನ್ ಹೇಳ್ಕೊಡ್ತೀರಾ ಅಂತ. ಹೌದು, ಖಂಡಿತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅದ್ರ ಮೇಲೂ ಕೂಡ ವೀಡಿಯೋಸ್ ನಾನು ಮಾಡಾಕ್ತೀನಿ. ಸೊ ಎಷ್ಟು ಈಸಿಯಾಗಿ ಕಲಿಸೋದಕ್ಕೆ ಸಾಧ್ಯನೋ ಅಷ್ಟು ಈಸಿಯಾಗಿ ನಾನು ನಿಮಗೆ ಮೆಹಂದಿನ 15 ಡೇಸ್ ಒಳಗಡೆ ಕಲಿಸ್ಕೊಡ್ತೀನಿ. ಸೊ 15 ಡೇಸ್ ಆದಮೇಲೆ ನಾನು ನಿಮಗೆ ಮಿಕ್ಸಾಲಜಿ ಕ್ಲಾಸ್ನ ಕೂಡ ಹೇಳ್ಕೊಡ್ತೀನಿ. ಮೆಹಂದಿ ಮಿಕ್ಸಾಲಜಿ ಕ್ಲಾಸ್ ಕೂಡ ಇದೆ. ಯಾವ್ಯಾವ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿ ನೀವು ಮೆಹಂದಿನ ಮಿಕ್ಸ್ ಮಾಡಬೇಕು, ಬ್ರೈಡಲ್ಗೆ ಯಾವ ಆಯಿಲ್ ಮಿಕ್ಸ್ ಮಾಡಬೇಕು, ಪ್ರತಿಯೊಂದೂ ಹೇಳ್ಕೊಡ್ತೀನಿ. ಸೊ ರೂಲ್ಸ್ ಬಂದು ಡಿಸೈನ್ನ ಡ್ರಾ ಮಾಡುವಾಗ ಡಿಸೈನ್ ಎಂಡಲ್ಲಿ ಮಾತ್ರ ನಮಗೆ ಸೆಂಟರ್ ಡಿಸೈನ್ ಬರಬೇಕು. ಸ್ಟಾರ್ಟಿಂಗ್ ಟು ಎಂಡ್ ತನಕ ಡಿಸೈನ್ನ ನಾವು ರೈಟ್ ಅಥವಾ ಲೆಫ್ಟಿಗೆ ಮಾತ್ರ ಡ್ರಾ ಮಾಡಬೇಕು. ಸೊ ನಾನು ಅದೇ ರೀತಿ ಪ್ಯಾಟ್ರನ್ನಲ್ಲೇ ಡ್ರಾ ಮಾಡಿದ್ದೀನಿ. ಆ್ಯಂಡ್ ಅರಬಿಕ್ ಡಿಸೈನಲ್ಲಿ ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಡಿಸೈನನ್ನು ಮ್ಯಾನೇಜ್ ಮಾಡಬೇಕು. ಅರಬಿಕ್ ಅಂದ್ರೇ ಅದು ಮ್ಯಾನೇಜಿಂಗ್. ನಮಗೆ ಶೇಪ್ಸ್ ಗೊತ್ತಿರುತ್ತೆ, ಬಟ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಸೊ ಮ್ಯಾನೇಜಿಂಗ್ ಸ್ಕಿಲ್ನ ನೀವು ಸ್ವಲ್ಪ ಕಲ್ತ್ಕೊಳ್ತು ಅಂತಂದರೆ ಯಾವ ಅರಬಿಕ್ ಡಿಸೈನ್ನ ಬೇಕಾದರೂ ಈಸಿಯಾಗಿ ಹಾಕ್ಬೋದು. ಸೊ ಆಲ್ರೆಡಿ ಹೇಳಿದ್ದೀನಿ, ಅರಬಿಕ್ ಡಿಸೈನ್ ಬಂದು ನಿಮಗೆ ಟೈಮ್ ಸೇವಿಂಗ್, ಬೇಗನೆ ಅಪ್ಲೈ ಮಾಡ್ಬೋದು. ಶೇಡಿಂಗ್ ಕೊಟ್ಟರೆ ಇನ್ನೂ ಬೇಗ ಕಂಪ್ಲೀಟ್ ಆಗುತ್ತೆ, ಫಿಲ್ಲಿಂಗ್ ಕೊಟ್ಟರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಕ್ಲೈಂಟ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೇಳಿಬಿಟ್ಟು ನೀವು ಡಿಸೈನನ್ನು ಹಾಕ್ಕೊಡಿ. ಸೊ ಮೊದಲು ಡಿಸೈನ್ನ ಡ್ರಾ ಮಾಡಿ ಆಮೇಲೆ ನೀವು ಫಿಲ್ಲಿಂಗ್ನ ಅಥವಾ ಶೇಡಿಂಗ್ನ ಕೊಡಬೇಕು. ಸೊ ಶೇಡಿಂಗ್ನ ಕೊಟ್ಟಾದಮೇಲೆ ನೀವು ಅಗೇನ್ ಅದ್ರ ಮೇಲೆ ತಿದ್ದಬೇಕು, ಫಿನಿಶಿಂಗ್ ಲೈನ್ನ ಕೊಡಬೇಕು. ಅದನ್ನು ನಾವು ತಿದ್ದೋದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ನಾನು ಸೆಕೆಂಡ್ ಒನ್ಗೆ ಒಂದು ಮ್ಯಾಂಗೋ ಶೇಪ್ನ ಹಾಕ್ಕೊಂಡೆ, ಅಗೇನ್ ಕೆಳಗಡೆ ಒಂದು ರ್ಯಾಂಡಮ್ ಫ್ಲವರ್ನ ಹಾಕ್ಕೊಂಡೆ. ಸೊ ಇವಾಗ ಡಿಸೈನ್ ಇಲ್ಲಿ ಟಚ್ ಆಗ್ತಾಯಿಲ್ಲ ಅಂತ ನಾನು ಸ್ವಲ್ಪ ಅದನ್ನು ರಿಮೂವ್ ಮಾಡಿ ಡಿಸೈನ್ನ ಹಾಕ್ತಾಯಿದ್ದೀನಿ. ಡಿಸೈನ್ ಮಧ್ಯೆ ಗ್ಯಾಪ್ ಜಾಸ್ತಿ ಇರಬಾರ್ದು, ನಮ್ಗೆ ಆಲ್ರೆಡಿ ಗೊತ್ತು. ಲೈನ್ಗಳ ಮಧ್ಯೆನೂ ಗ್ಯಾಪ್ ಜಾಸ್ತಿ ಇರಬಾರ್ದು, ಡಿಸೈನ್ಗಳ ಮಧ್ಯೆನೂ ಗ್ಯಾಪ್ ಜಾಸ್ತಿ ಇರಬಾರ್ದು. ಸೊ ಅಗೇನ್ ನೆಕ್ಸ್ಟು ನಾನೊಂದು ಫ್ಲವರ್ ಪೆಟಲ್ ಶೇಪ್ ನೆನ್ನೆ ತೋರಿಸಿದೆ ಅಲ್ವಾ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಆ ಥರ ಫ್ಲವರ್ ಪೆಟಲ್ ಶೇಪ್ನ ಹಾಕ್ಕೊಂಡು ನೆಕ್ಸ್ಟು ಅಲ್ಲೇ ಡಿಸೈನನ್ನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದನ್ನೇ ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಮ್ಯಾನೇಜ್ ಮಾಡೋದು ಅಥವಾ ಅಡ್ಜಸ್ಟ್ ಮಾಡೋದು ಅಂತ ಅನ್ನೋದು. ಸೊ ನಾನು ಮ್ಯಾಂಗೋ ಶೇಪಲ್ಲೇ ನೆಕ್ಸ್ಟ್ ಏನು ಮಾಡಿದೆ, ಉಲ್ಟಾ ಕೊಟ್ಟೆ. ನೆನ್ನೆ ನಾವು ಈ ಸೈಡು ಡಬಲ್ ಯಾವ ರೀತಿ ಕೊಡಬೇಕಂತ ಕಲ್ತಿದ್ವು, ಡಬಲ್ ಕರ್ವ್. ಬಟ್ ಇವತ್ತು ಶೇಪ್ ಡ್ರಾ ಮಾಡಬೇಕಾದ್ರೇ ಯಾವ ರೀತಿ ಡಬಲ್ ಕರ್ವ್ನ ಕೊಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಮ್ಯಾನೇಜಿಂಗ್ ಸ್ಕಿಲ್ನ ಅಷ್ಟೇ ಅರಬಿಕಲ್ಲಿ ಕಲಿಬೇಕು. ಫಿಲ್ಲಿಂಗ್ ಎಲಿಮೆಂಟ್ಸ್ ಇವಾಗ ಯಾವ ರೀತಿ ಫಿಲ್ ಮಾಡಬೇಕಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ನೀವು ಸೆಂಟರಲ್ಲಿ ಹಮ್ಸ್ ಕೊಡ್ಬೋದು, ಸ್ಪೈರಲ್ ಕೊಡ್ಬೋದು, ಅಥವಾ ಸ್ಪೈರಲ್ ವಿತ್ ಹಮ್ಸ್, ಡಾಟ್, ಏನು ಬೇಕಾದರೂ ಕೊಡ್ಬೋದು. ಪ್ರತಿಯೊಂದು ಚೆನ್ನಾಗಿ ಕಾಣುತ್ತೆ. ಸೊ ಯಾವ ರೀತಿ ಅಂತ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಕೂಡ ಹೇಳ್ಕೊಡ್ತೀನಿ. ಫಿಲ್ಲರ್ ಎಲಿಮೆಂಟ್ಸ್ನ ಇದೇ ಡಿಸೈನ್ ಮೇಲೆ ಫಿಲ್ ಮಾಡಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬಟ್ ಅರೇಬಿಕ್ ಡಿಸೈನಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಡಿಸೈನನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಂಡ್ ಮಾಡಬೇಕಂತ. ಸ್ಟಾರ್ಟಿಂಗ್ ಕೂಡ ನೀವು ಸೆಂಟರಲ್ಲಿ, ಸೈಡಲ್ಲಿ ಎಲ್ಲಾದರೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಎಂಡಿಂಗ್ ಮಾತ್ರ ಸೆಂಟರಲ್ಲಿ ಎಂಡ್ ಮಾಡಬೇಕು. ಹಾಗೆ ನಿಮಗೆ ಡಿಸೈನನ್ನು ಮುಂದೆ ಡ್ರಾ ಮಾಡೋದಕ್ಕೆ ಸೆಂಟರಲ್ಲಿ ಸ್ಪೇಸ್ ಇರೋ ಥರ ಲೆಫ್ಟಲ್ಲಿ ಮತ್ತು ರೈಟಲ್ಲಿ ಮಾತ್ರ ಡಿಸೈನನ್ನು ಡ್ರಾ ಮಾಡಬೇಕು, ಸೆಂಟರಲ್ಲಿ ಸ್ಪೇಸ್ ಇರಬೇಕು. ಸಾರಿ, ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ನಾನು ನೋಡ್ಕೊಳ್ಳಿಲ್ಲ, ಹಾಗಾಗಿ ಡಿಸೈನ್ ಡ್ರಾ ಮಾಡ್ತಾಯಿದ್ದೀನಿ. ಒಂದು ಮ್ಯಾಂಗೋ ಶೇಪ್ ಕೊಟ್ಟು ಅದಕ್ಕೆ ನಾನು ಡಬಲ್ ಲೈನ್ ಕೊಟ್ಟಿದ್ದೀನಿ. ನಾನಿವಾಗ ನಿಮಗೆ ಡಿಸೈನ್ ತೋರಿಸ್ತಾ ಇದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಆಲ್ರೆಡಿ ನೀವು ಗೊತ್ತಿದೆ, ನಿಮಗೆ ಒಂದು ಐಡಿಯಾ ಇದೆ ಅನ್ಕೋತೀನಿ ಯಾವ ರೀತಿ ಡ್ರಾ ಮಾಡಬೇಕಂತ. ಸೊ ನೆಕ್ಸ್ಟು ಎಂಡಿಂಗಲ್ಲಿ ನಾನು ಒಂದು ಲೈನ್ನ ಕೊಟ್ಟು ಒಂದು ಮ್ಯಾಂಗೋ ಶೇಪ್ ಕೊಟ್ಟು ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಗೆ ಇಷ್ಟೇ, ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನಿವಾಗ ನೋಟ್ಸ್ನ ಕೂಡ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾಳೆ ಕ್ಲಾಸಲ್ಲಿ ಇದೇ ಡಿಸೈನ್ಗೆ ನಾವು ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಟ್ಟರೆ ಈ ಡಿಸೈನ್ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ದಯವಿಟ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನೇ ನಾನು ಪದೇ ಹೇಳೋದು, ಪ್ರಾಕ್ಟೀಸ್ ಮಾಡಿ ನೋಟ್ಸ್ನ ನನಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.